ಸರ್, ಇನ್ನು ಈ ಪ್ರಕರಣ ಅತ್ಯಂತ ರೋಚಕ ತಿರುವನ್ನು ಪಡ್ಕೊಳ್ಳೋದು ಯಾವಾಗ ಈ ಭೀಮಾ ತೀರ ಎನ್ನುವಂತಹ ಒಂದಷ್ಟು ಕ್ಯಾರೆಕ್ಟರ್ ಎಂಟರ್ ಆಗುತ್ತೋ ಆಗ. ಸೊ ಭೀಮಾ ತೀರದ್ದು ಈ ಪ್ರಕರಣಕ್ಕೆ ಏನು ಪಾತ್ರ ಸರ್, ಈ ಏನು ಕನೆಕ್ಷನ್ ಏನು ಅನ್ನೋದು? ಸರ್, ಕನೆಕ್ಷನ್ ಏನಂತ ಕೇಳಿದರೆ, ಈ ಬಿಜಾಪುರದಿಂದ ಈ ವಿನಯ್ ಕುಲಕರ್ಣಿ ಅವ್ರ ಮಾವ ಚಂದ್ರಶೇಖರ್ ಇಂಡಿ ಅನ್ನುವಂಥವ್ರು ಆ ಭಾಗದವರೇ. ಅವರು ಈ ವೆಪನ್ಗಳನ್ನು ಸಪ್ಲೈ ಮಾಡುವಂಥ ಕೆಲಸವನ್ನು ಅವ್ರು ಮಾಡಿದ್ದಾರೆ. ಅವ್ರ ಮುಖಾಂತರ ಈ ವೆಪನ್ಸ್ಗಳು ಬಂದಿದ್ದಾವೆ. ವೆಪನ್ಸ್ ಬಳಕೆ ಆಗಿಲ್ಲ, ಅದು ಬೇರೆ, ಬಟ್ ವೆಪನ್ಸ್ ಬಂದಿದ್ದಾವೆ. ಇಲ್ಲಿಗಲ್ ವೆಪನ್ಸ್ ಅಲ್ಲ, ಬಂದಿದ್ದಾವೆ ಅವು. ನಮಗೇನು ಅನಿಸುತ್ತೆ, ಮೊದಲು ಅದರ ಮೇಲೂ ಕೂಡ ಒಂದಿಷ್ಟು ವಿಚಾರಣೆ ನಡಿಬೇಕಿತ್ತೇನೋ ಅಂತ ಅನಿಸುತ್ತೆ ನನಗೆ. ಈಗ ಅನಿಸ್ತಾ ಇದೆ. ಮೊದಲು ಫಸ್ಟು ಯೋಗೇಶ್ ಗೌಡ್ರನ್ನ ಹೊಡಿಬೇಕು ಅಂತ ಹೇಳಿ ಪ್ಲಾನಿಂಗ್ನಲ್ಲಿ ಬಂದವರೇ ಭೀಮಾ ತೀರದವ್ರು ಇರ್ಬೋದು. ಅದನಂತರ ಫೇಕ್ ಎನ್ಕೌಂಟರ್ ಆಗಿಬಿಡುತ್ತೆ. ಯಾರನ್ನ ಇಲ್ಲಿ ಹೈರ್ ಮಾಡಕ್ಕೆ ನೋಡಿದ್ರು ಅವ್ರ ಹೆಸರು ನನಗೆ ನೆನಪಾಗ್ತಾ ಇಲ್ಲ. ಒಬ್ಬನ ಹೈರ್ ಮಾಡಕ್ಕೆ ನೋಡಿದ್ರು ಅವ್ರದ್ದು ಫೇಕ್ ಎನ್ಕೌಂಟರ್ ಆಗುತ್ತೆ. ಅದರಲ್ಲಿ ಕೂಡ ಮಾಹಿತಿದಾರ, ಇದರಲ್ಲಿ ಏನು ವೆಪನ್ ಸಪ್ಲೈ ಮಾಡ್ತಾನೆ ಬಿರಾದಾರ ಅನ್ನೋನು ಚಾರ್ಜ್ ಶೀಟಲ್ಲಿ ಅವನು ಮಾಹಿತಿದಾರ ಅಂತಿದೆ. ಮಾಹಿತಿದಾರ ಅವನು. ಸೊ ಅವನನ್ನು ಮಾಹಿತಿದಾರ ಆಗಿದ್ದರಿಂದ ಪೊಲೀಸ್ ಅಧಿಕಾರಿಗಳಿಗೆ ಜೊತೆ ಆ ಫೇಕ್ ಎನ್ಕೌಂಟರ್ ಮಾಡಿರುವಂಥ ಅಧಿಕಾರಿ ಜೊತೆ ಚೆನ್ನಾಗಿ ಅವ್ನ ರಿಲೇಷನ್ ಇರೋದ್ರಿಂದ ಅವನನ್ನು ಕರ್ಕೊಂಡು ಬಂದು ಹಾಸ್ಟೆಲ್ ಮಾಡಿದರು. ಸೊ ಹಾಗಾಗಿ ಈ ಪ್ರಕರಣದಲ್ಲಿ ಭೀಮಾ ತೀರದಿಂದ ವೆಪನ್ಸ್ ಬಂದಿರೋದ್ರಿಂದ ಲಿಂಕ್ ಸರ್ ಅವ್ರದ್ದು, ಬೇರೆ ಮತ್ತೇನು ಇಲ್ಲ ಅವರು. ಓಕೆ ಸರ್, ಇನ್ನು ಈ ಯಾವ ಸೂಕ್ಷ್ಮ ಪ್ರಕರಣದಲ್ಲಿ ಅವತ್ತಿನ ದಿನ ಹೋಮ್ ಮಿನಿಸ್ಟರ್ ಇದು ಜಮೀನು ಕಾಳಗ ಅಂತ ಹೇಳಿದ್ರು, ನಿನ್ನೆ ವರ್ಡಿಕ್ಟ್ ನಂತರ ಅವ್ರದ್ದು ಒಂದು ಸ್ಟೇಟ್ಮೆಂಟ್ ಇಲ್ಲ ಸರ್. ನಾನು ಹಿರಿಯ ರಾಜಕಾರಣಿ ಅವರು, ಹೋಮ್ ಮಿನಿಸ್ಟರ್ ಸಾಹೇಬರು, ಅವ್ರು ಹೇಳುವಾಗ ಭಾಳ ವಿಚಾರ ಮಾಡಿ ಹೇಳಬೇಕು. ಅವತ್ತು ಕೂಡ ಅವ್ರು ಹೇಳಿದ್ದು ತಪ್ಪೆ. ಇದು ಒಂದು ಭೂ ವಿವಾದಕ್ಕೆ ಸಂಬಂಧಪಟ್ಟಂಥ ಪ್ರಕರಣ ಅಂತ ಹೇಳಿದ್ದು. ಯಾರ ಹೆಸರಲ್ಲೇ ಭೂಮಿ ಇದೆಯೋ, ತೋಡ್ಕರ್ ಅನ್ನೋಂಥ ಮಾಲೀಕರು ಯಾರಿದಾರಲ್ಲ, ಯೋಗೇಶ್ ಗೌಡರ ಭೂಮಿಗೆ ಹತ್ತಿರುವಂಥ ಭೂಮಿ, ಅವರು ಧಾರವಾಡದ 4ನೇ ಹೆಚ್ಚುವರಿ ನ್ಯಾಯಾಲಯದಲ್ಲಿ, ಸತ್ರ ನ್ಯಾಯಾಲಯದಲ್ಲೂ ಕೂಡ ಬಂದು ಹೇಳಿದ್ದಾರೆ, ನಮಗೂ ಯೋಗೇಶ್ ಗೌಡರಿಗೂ ಯಾವ ತಂಟೆ ತಕರಾರಿಲ್ಲ, ನಮ್ಮ ಭೂಮಿಯ ಬಾರ್ಡರ್ ಅವರ ಭೂಮಿಯ ಬಾರ್ಡರ್ ಹತ್ತಿಲ್ಲ ಅಂತೇಳಿ, ಒಂದಕ್ಕೊಂದು ಸಂಬಂಧ ಇಲ್ಲದ್ದು ಅಂತ ಹೇಳಿದ್ದಾರೆ ಅವರು. ಮತ್ತು ಈ ನ್ಯಾಯಾಲಯದಲ್ಲೂ ಕೂಡ, ಈಗ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲೂ ಕೂಡ ಬಂದು ಅದೇ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಸೊ ಅದನ್ನು, ಆ ಡಾಕ್ಯುಮೆಂಟ್ಗಳನ್ನು ಕ್ರಿಯೇಟ್ ಮಾಡ್ತಾರೆ ಇವರು ಮರ್ಡರ್ ಮಾಡೋ ಸಲುವಾಗಿಯೇ. ಆ ಡಾಕ್ಯುಮೆಂಟ್ಗಳನ್ನು 1 ತಿಂಗಳ ಮುಂಚೆ ಅದು ಡಾಕ್ಯುಮೆಂಟನ್ನು, ಇದೇನು ಪ್ಲಾನಿಂಗ್ ಆಯ್ತಲ್ಲ ಯೋಗೇಶ್ ಗೌಡರನ್ನು ಕೊಲೆ ಮಾಡಬೇಕು ಅಂತೇಳಿ, ಅವಾಗ ಈ ಡಾಕ್ಯುಮೆಂಟ್ಗಳನ್ನು ಕ್ರಿಯೇಟ್ ಮಾಡ್ತಾ ಬರ್ತಾರೆ ಇವರು. ಅವ್ರ ಕಡೆಯಿಂದ ನಾವು ನಿಮ್ಮ ಭೂಮಿ ತೊಗೋತೀವಿ ಅಂತೇಳಿ ಬಸವರಾಜ ಮುತ್ತಿಗೆ ಅವ್ರ ಕಡೆಯಿಂದ ಅವರಿಗೆ ಅಪ್ರೋಚ್ ಮಾಡೋಕೆ ಹಚ್ಚಿ, ಮಧ್ಯವರ್ತಿಗಳಿಂದ ಅಂದರೆ ಅವ್ರ ಸಂಬಂಧಿಕರಿಂದ ಅಪ್ರೋಚ್ ಮಾಡೋಕೆ ಹಚ್ಚಿ, ಅವ್ರ ಜೊತೆ ಒಂದು ಅಗ್ರಿಮೆಂಟ್ ಮಾಡಿಕೊಂಡು, ಇಷ್ಟು ಲಕ್ಷ ರೂಪಾಯಿಗೆ ನಾವು ಭೂಮಿ ತೊಗೋತೀವಿ ಅಂತ ಒಂದು ಅಗ್ರಿಮೆಂಟ್ ಮಾಡಿಕೊಂಡು ಒಂದು ಕ್ರಿಯೇಟ್ ಮಾಡ್ಕೋತಾರೆ ಡಾಕ್ಯುಮೆಂಟ್. ಆ ಡಾಕ್ಯುಮೆಂಟ್ ಮೂಲಕ ಯೋಗೇಶ್ ಗೌಡ ನೋಡೋದು ಇದಕ್ಕೆ ಭೂ ವಿವಾದಕ್ಕೆ ಸಂಬಂಧಪಟ್ಟಿದ್ದು ಅಂತೇಳಿ ಕ್ರಿಯೇಟ್ ಮಾಡೋಕ್ಕೆ ಹೋಗ್ತಾರೆ, ಅಲ್ಲಿ ಸಿಕ್ ಹಾಕೊಂಡ್ಬಿಡ್ತಾರೆ ಸರ್. ಈ ಸೋಗನ್ನೇ ಬೋಗಸ್ ಮಾಡ್ಕೊಂಡು, ಎಸ್ ಈ ಮರ್ಡರ್ ಮಾಡೋ ಸಲುವಾಗಿನೇ ಪ್ಲಾನಿಂಗ್, ಆ ಪ್ಲಾನಿಂಗ್ ಪಾರ್ಟ್ ಅದು. ಸೊ ಹಾಗಾಗಿ ನಿಮ್ಗೆ ಹೇಳ್ತಾ ಇದ್ದೀನಿ, ಇವೆಲ್ಲ ಪ್ಲಾನ್ಡ್ ಮಾಡಿ ಇರೋದ್ರಿಂದ ಇದಕ್ಕೆ ಜೀವಾವಧಿ ಶಿಕ್ಷೆ ಆಗ್ತದೆ ಅಂತ ನನಗೆ ಅನಿಸುತ್ತೆ ಸರ್. ಸರ್, ಇನ್ನು ಯೋಗೇಶ್ ಗೌಡ ಆ ಭಾಗದಲ್ಲಿ ಇನ್ಸ್ಟೆಂಟ್ ಆಗಿ ಪೊಲಿಟಿಕಲಿ ಸ್ವಲ್ಪ ಏನು ವರ್ಚಸ್ಸನ್ನು ಗಿಟ್ಟಿಸ್ಕೊಂಡವರು, ಅವ್ರ ರಾಜಕೀಯ ಬೆಳವಣಿಗೆ ನಿಮ್ಮ ಕಣ್ಣು ಮುಂದೆ ಹೆಂಗಿತ್ತು ಸರ್? ನೀವು ಬೆಳಿಬಹುದಿತ್ತು ಸರ್. ಆ ಹುಡುಗ ರಾಜಕಾರಣದಲ್ಲಿ ಬಹಳ ಉನ್ನತ ಮಟ್ಟಕ್ಕೆ ಬೆಳಿಬಹುದಂತ ಒಂದು ಅವನಿಗೆ ಚರಿಷ್ಮಾ ಇತ್ತು. ಮತ್ತು ಅವನಿಗೆ ಹೆಚ್ಚಾಗಿ ಯುವಕರು ಬಹಳ ಫಾಲೋ ಮಾಡ್ತಾ ಇದ್ರು ಅವನ ಜೊತೆ ಎಲ್ಲ. ಅವನು ಜೈಲಲ್ಲಿದ್ದು ಗೆದ್ದು ಬಂದಿದ್ದರಿಂದ, ಮೊದಲು ಪಕ್ಷೇತರನಾಗಿ ಗೆದ್ದಿದ್ದರಿಂದ ನಮ್ಮ ಧಾರವಾಡ ಭಾಗದಲ್ಲಿ, ಹೆಬ್ಬಳ್ಳಿ ಮತ್ತು ಈ ಉಪ್ಪಿನಬೇಡಗಿರಿ ಭಾಗದಲ್ಲಿ ಯೋಗೇಶ್ ಗೌಡರಿಗೆ ಅವನದೇ ಆದಂಥ ಫಾಲೋವರ್ಸ್ ಇದ್ದರು. ಸೊ ಒಂದು 5 ವರ್ಷ 10 ವರ್ಷ ಹೋದ್ರೆ ಅವನು ಬೆಳಿಬೋದಿತ್ತು, ರಾಜಕೀಯವಾಗಿ ಬಹಳ ಚೆನ್ನಾಗಿ ಬೆಳಿಬೋದಿತ್ತು, ಮುಂದೆ MLA ಕೂಡ ಆಗಬಹುದಿತ್ತು ಅವನು. ಅಂತಹ ಒಂದಿಷ್ಟು ಅವನಿಗೆ ಯೋಗಗಳು ಅಂದರೆ ಕಣ್ಣು ಮುಂದೆ ಕಾಣ್ತಾ ಇದ್ವು ನಮಗೆ, ಅವ್ನು ಬೆಳಿಬೋದು, ಅವನು ಬೆಳೆಸ್ತಾರೆ ಅಂತೇಳಿ. ಒಂದು ಪ್ರಬಲ ಜಾತಿ ಇತ್ತು ಆತನಿಗೆ. ಆಮೇಲೆ ಒಂದು ದೊಡ್ಡ ರಾಷ್ಟ್ರೀಯ ಪಕ್ಷದಲ್ಲಿದ್ದ, ಬೆಳಿಬೋದಿತ್ತು. ಬಟ್ ಏನು ಮಾಡೋಕ್ಕಾಗೋದಿಲ್ಲ ಸರ್, ವಿದ್ಯಾಟ ಅವನು ಇಲ್ಲ ಇವತ್ತು. ರಾಜಕೀಯವಾಗಿ ಭಾಳ ಎತ್ತರಕ್ಕೆ ಬೆಳಿಬೋದಿತ್ತು ಅಂತ ನನಗೆ ಅನಿಸುತ್ತೆ. ಇನ್ನು ಕೊನೆ ಘಟ್ಟದಲ್ಲಿ ಇದ್ದೀವಿ ಸರ್. ನಾನು ಈಗ ಈ ಯೋಗೇಶ್ ಗೌಡ ಪ್ರಕರಣದಲ್ಲಿ ಒಂದು ಹಂತದ ನ್ಯಾಯ ಸಿಗದಂಗೆ ಆಯಿತು. ಇವತ್ತು ಅವರ ಶಿಕ್ಷೆಯ ಪ್ರಮಾಣ ಪ್ರಕಟಗೊಳ್ಳುತ್ತೆ. ಈ ಪ್ರಕರಣ ಸಮಾಜಕ್ಕೂ ಕೊಡೋ ಸಂದೇಶ ಸಾಕಷ್ಟು ಇದ್ದಾವೆ ಸರ್. ನೋಡಿ ಸರ್, ಯಾವ ರಾಜಕಾರಣಿ ಕಾನೂನನ್ನು ನನ್ನ ಕೈಯಲ್ಲಿ ತೆಗೆದುಕೊಂಡು ನಾನು ಯಾರನ್ನಾದರೂ ರಾಜಕೀಯವಾಗಿ ಮುಗಿಸಿ ನಾನು ಬೆಳಿತೀನಿ ಅಂತ ಹೋಗುವಂಥ ರಾಜಕಾರಣಿಗಳಿಗೆ ಇದು ಒಂದು ಪ್ರಕರಣ ಸಂದೇಶ. ಕಾನೂನಿಗಿಂತ ದೊಡ್ಡವರು ಯಾರೂ ಇಲ್ಲ ಅಂತೇಳಿ, ರಾಜಕಾರಣಿಗಳ ಮಾತು ಕೇಳಿ ನಾವು ಕೆಲಸ ಮಾಡಿ ನಾವು ಏನನ್ನಾದರೂ ದಕ್ಕಿಸ್ಕೊಳ್ಬಿಡ್ಬೋದು ಅಂತೇಳಿ ಯಾವ ಪೊಲೀಸ್ ಅಧಿಕಾರಿಗಳು ಹೋಗ್ತಾರಲ್ಲ, ಅವ್ರಿಗೂ ಕೂಡ ಇದೊಂದು ಸಂದೇಶ, ಸಮಾಜಕ್ಕೊಂದು ಸಂದೇಶ. ಈಗ ನಾವು ನಮ್ಮ ಮುಂದೆ ಇರೋದೇನಂತ ಕೇಳಿದರೆ, ಎಂಥವ್ರನ್ನ ರಾಜಕಾರಣಿಗಳಾಗಿ ನಾವು ಆಯ್ಕೆ ಮಾಡಬೇಕನ್ನುವಂಥ ಪ್ರಶ್ನೆ ಈಗ ಜನರ ಮುಂದೆ ಇರದೆ ಸರ್. ಇದು ಪೊಲೀಸರು ಮತ್ತು ರಾಜಕಾರಣಿಗಳು 2 ಜನ ಸೇರಿ ತಪ್ಪು ಮಾಡಿರ್ಬೋದು. ಸೊ ಹಾಗಾಗಿ ಜನಕ್ಕೆ ಬಿಟ್ಟಂಥ ವಿಷಯ ಅದು, ಅವ್ರನ್ನ ಏನು ಮಾಡ್ಬೋದು, ಜನರಿಗೆ ಏನು ಮಾಡ್ಬೋದು ಮುಂದೆ ಅಂತೇಳಿ ಅದು ನಾನು ಹೇಳೋಕೆ ಇಷ್ಟೇ ಬಯಸ್ತೀನಿ ಸರ್. ಯಾರ ಮಾತು ಕೇಳಿ ಅಧಿಕಾರಿಗಳು ಕೆಲಸ ಮಾಡಬಾರ್ದು. ಕಾನೂನು ಏನು ಹೇಳುತ್ತೆ ಅದನ್ನು ಕೆಲಸ ಮಾಡಬೇಕು, ಸಾಕ್ಷ್ಯಾಧಾರಗಳನ್ನು ನೋಡಿ ಕೆಲಸ ಮಾಡಬೇಕು. ಸರ್ಕಾರ ಪೊಲೀಸ್ ಅಧಿಕಾರಿಗಳಿಗೆ ಪಗಾರ ಕೊಡುತ್ತೆ, ಸರ್ಕಾರ ಏನು ಇವತ್ತು ಪೇಮೆಂಟ್ ಮಾಡುತ್ತೆ. ಸರ್ಕಾರ ಅಂದರೆ ಯಾರು ಸರ್? ಜನಸಾಮಾನ್ಯರು ಸರ್ಕಾರ, ನಾವು ಸರ್ಕಾರ ಸರ್.
ನಮ್ಮಿಂದ ಸರ್ಕಾರ. ಚುನಾವಣೆಗಳು ನಡೆದಾಗ ಮಾತ್ರ ಪಕ್ಷಗಳು ಈಗ ಹೇಳ್ತಾರೆ, ಬಹಳ ಜನ ರಾಜಕಾರಣಿಗಳು ಹೇಳ್ತಿರ್ತಾರೆ, ನಾನು ಕೇಳ್ತಾ ಇರ್ತೇನೆ, ನಮ್ಮ ಸರ್ಕಾರ ಕಾಂಗ್ರೆಸ್ ಸರ್ಕಾರ, ಬಿಜೆಪಿ ಸರ್ಕಾರ ಅಲ್ಲ ಸರ್. ಚುನಾವಣೆಗಳು ಮಾತ್ರ ಸೀಮಿತ ಸರ್ ಪಕ್ಷಗಳು. ಎಕ್ಸಲೆಂಟ್. ಚುನಾವಣೆಗಳಿಗೆ ಮಾತ್ರ, ಅದು ಬಿಜೆಪಿ ಇರ್ಬೋದು, ಕಾಂಗ್ರೆಸ್ ಇರ್ಬೋದು, JDS ಇರ್ಬೋದು, ಚುನಾವಣೆಗಳಿಗೆ ಮಾತ್ರ ಸೀಮಿತ. ಚುನಾವಣೆಗಳು ಮುಗಿದ ಮೇಲೆ ಸರ್ಕಾರ ರಚನೆ ಆಗುತ್ತಲ್ಲ, ಅದು ಜನಸಾಮಾನ್ಯ ಸರ್ಕಾರ. ವೋಟ್ ಹಾಕಿರ್ಲಿ, ವೋಟ್ ಹಾಕದೇ ಇರಲಿ, ಅವ್ರ ಸರ್ಕಾರ ಅದು. ಸೊ ಸರ್ಕಾರ ಆದಾಗ ಸರ್ಕಾರ ನೋಡಬೇಕಾಗಿದ್ದು ಅವನು ನನ್ನ ಪಕ್ಷದವನು ಅಥವಾ ವಿರೋಧ ಪಕ್ಷದವನು ಅಂತ ನೋಡಬಾರ್ದು ಸರ್. ಅಲ್ಲಿ ಏನು ಅನ್ಯಾಯ ಆಗಿದೆ ಅದಕ್ಕೆ ನ್ಯಾಯ ಕೊಡಿಸೋದಕ್ಕೋಸ್ಕರ ಕ್ರಮ ತೆಗೆದುಕೊಳ್ಬೇಕು ಸರ್ಕಾರ. ಅದಕ್ಕೋಸ್ಕರ ಅವರನ್ನು ಇಲೆಕ್ಟ್ ಮಾಡಿ ಕಳಿಸಿರೋದು, ಅದಕ್ಕೋಸ್ಕರ ಅವರಿಗೆ ಜನ ಮ್ಯಾಂಡೇಟ್ ಕೊಟ್ಟಿರ್ತಾರೆ. ಎಸ್ ಸರ್. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.